ಶಿವಮೊಗ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಬಿಪಿಎಲ್ ಕಾರ್ಡ್ ವಿವಾದದ ಕುರಿತು ಮಾತನಾಡಿದರು. ರಾಜ್ಯ ಸರ್ಕಾರದ ಧೋರಣೆ ರೇಷನ್ ಕಾರ್ಡಿನ ಬಗ್ಗೆ ಸಂಪೂರ್ಣ ಗೊಂದಲ ಮಾಡಿಟ್ಕೊಂಡಿದ್ದಾರೆ. ರೇಷನ್ ಕಾರ್ಡ್ನಿಂದ ಅವ್ರು ಗೊಂದಲ ಮಾಡ್ಕೊಂಡಿರೋದ್ರಿಂದ ಇಡೀ ರಾಜ್ಯದ ಬಡವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗ ನಮ್ಮ ಜಿಲ್ಲೆದೆ ಅಂತ ಹೇಳಬೇಕು ಅಂತಂದ್ರೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿದೆ. ನಾನು 3,80,000 BPL ಕಾರ್ಡ್ ಇದೆ. ಇದರಲ್ಲಿ 2,780 ಮಾತ್ರ ನಾವು APL ಕನ್ವರ್ಟ್ ಮಾಡಿದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ನಮ್ಮ ಮನೆಯಲ್ಲಿ 100ಕ್ಕಿಂತ ಹೆಚ್ಚಿಗೆ ಆ ಬಡವರು ಬಂದು ಹೋದ್ರು. ನಮ್ದು ರದ್ದಾಗಿರೋದ್ರಿಂದ ನಮ್ಗೆ ಟೂರಲ್ಲಿ ನಮ್ಗೇನು ಅಕ್ಕಿ ಯಾವುದು ಕೊಡ್ತಾ ಇಲ್ಲ, ನಾವು ಉಪವಾಸ ಇರ್ಬೇಕಾ, ನಂಗೆ ಬಹಳ ಹೊಟ್ಟೆ ಉರಿತು. ರಾಜ್ಯ ಸರ್ಕಾರ ಯಾಕಿದು ಅಂತ. ಅದಾದ ನಂತರ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ರು, ಅದಾದ ನಂತರ ಆಹಾರ ಸಚಿವರು ಒಂದು ಹೇಳಿಕೆ ಕೊಟ್ರು, ಮಂತ್ರಿ ಮಂಡಲ ಸದಸ್ಯರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಕೊನೆ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರು ಅದ್ರ ನೀತಿ ಆ ನೀತಿಯಿಂದನೇ ನಮಗೆ ಸಮಸ್ಯೆ ಆಗಿದೆ ಅನ್ನಂತ ಮಾತುಗಳು ಹೇಳ್ತಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಒಂದೇ ಒಂದು ರೇಷನ್ ಕಾರ್ಡ್ ರದ್ದಾಗಿದ್ರು ಕೂಡ ಅದನ್ನ ತಕ್ಷಣ ಸರಿ ಮಾಡ್ತೇವೆ ಅನ್ನಂತ ಮಾತು ಅವ್ರು ಹೇಳ್ತಿದ್ದಾರೆ. ಮಾನ್ಯ ಮುನಿಯಪ್ಪನವರು ಅವ್ರು ಹೇಳ್ತಿರೋ ಸ್ಟೇಟ್ಮೆಂಟೇ ಬೇರೆ. ನಾವು ಇನ್ನೊಂದು ವಾರದಲ್ಲೇನೆ ಇದೆಲ್ಲ ಸರಿ ಮಾಡ್ತೇವೆ ಅಂದ್ರೆ ಗೊಂದಲ ಅಂತೂ ಇರೋದು ಅಂತೂ ಎಲ್ಲರೂ ಒಪ್ಕೋತಾ ಇದ್ದಾರೆ. ಆದ್ರೆ ಗೊಂದಲ ಇರೋದನ್ನ ಒಪ್ಕೊಳ್ಳೋದಕ್ಕೆ ಪರಿಹಾರ ಕಂಡುಹಿಡಿಯೋ ದಿಕ್ಕಲ್ಲಿ ಇನ್ನೂ ವೇಗವಾಗಿ ಅವ್ರು ಕೆಲಸ ಮಾಡಬೇಕು. ತುಂಬಾ ಗೊಂದಲ. ಆ ಬಡವರು ನಿಜಕ್ಕೂ ಕೂಡ ಏನು ಮಾಡ್ಬೇಕು ಅವ್ರಿಗೆ ತೋಚ್ತಾ ಇಲ್ಲ. ಮುನಿಯಪ್ಪನವ್ರು ಹೇಳಿದ ಮಾತು ನಾನು ನಂಬ್ತೇನೆ, ಆಹಾರ ಸಚಿವರು ಹೇಳ್ತಾ ಇರೋ ಮಾತು ನಂಬ್ತೇನೆ. ಒಂದ್ ವಾರದಲ್ಲೇ ಅವ್ರು ಸರಿ ಮಾಡ್ಬೇಕು ಅನ್ನಂತ ಮಾತನ್ನ ಹೇಳಿದ್ದಾರೆ. ಯಾರೇ ಕೂಡ ರದ್ದು ಮಾಡೋ ಪ್ರಶ್ನೆನೇ ಇಲ್ಲ ಅನ್ನಂತ ಮಾತು ಕೂಡ ಜೊತೆ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದ್ ವಾರದಲ್ಲಿ ಅವ್ರು ಸರಿ ಮಾಡ್ಲಿಲ್ಲ ಅಂತಂದ್ರೆ ಅದೇ ಬಡವರು ಕರ್ಕೊಂಡು ಹೋರಾಟಗಳು ಮಾಡ್ಬೇಕಾಗುತ್ತೆ. ವಿಧಿ ಇಲ್ಲ. ಆ ಬಡವರು ಕರ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೂ ಮುತ್ತಿಗೆ ಹಾಕ್ಬೇಕು, ಆಹಾರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ಚರ್ಚೆ ಮಾಡ್ಬೇಕು. ಒಟ್ಟಾರೆ ಗೊತ್ತಿಲ್ಲ, ಅವರಿಗೆ ಸರಿಯಾದ ಕಾರ್ಡ್ಗಳು ಸಿಗೋ ತನಕನೂ ಕೂಡ ಆ ಬಡವರಿಗೆ ನಾವು ಬಿಡಲ್ಲ. ಈ ದಿಕ್ಕಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅದು ಏನು ಯೋಚನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕೆಲವು ಅಧಿಕಾರಿಗಳು ಯೋಚನೆ ಮಾಡಕ್ಕೆ ಅವ್ರಿಗೆ ಶಕ್ತಿ ಇದೆ, ಮಾಡ್ತಾರೆ. ಯಾಕೆಂದ್ರೆ ಚಂದ್ರಶೇಖರ್ ಅವರದ್ದು ಆತ್ಮಹತ್ಯೆ ಆದಂತ ಸಂದರ್ಭ ನಿಮಗೆ ಗೊತ್ತಿರಬಹುದು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ಅದಕ್ಕೆ ಹಣನೇ ಕೊಡಲ್ಲ ಅಂತ ಅವ್ರ ಮನೆ ಹೋಗಿ ಹೇಳಿದ್ರು, ಪರಿಹಾರನೂ ಕೊಡಲ್ಲ ಅಂತಂದ್ರು, ಅಪಾಯಿಂಟ್ಮೆಂಟು ಕೊಡಲ್ಲ ಅಂತಂದ್ರು, ಸಾಧ್ಯನೇ ಇಲ್ಲ ಅಂತ. ಕೊನೆಗೆ ತಲೆ ಮೇಲೆ ಕುಂತಾಗ ಎಲ್ಲ ಹಣ ಬಂತು. ಈಗ ಅಪಾಯಿಂಟ್ಮೆಂಟ್ ಕೊಡಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳೇ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಅನೇಕ ಅಧಿಕಾರಿಗಳು ನಾನು ಹೇಳಕ್ ಇಷ್ಟಪಡ್ತೇನೆ, ರಾಜ್ಯ ಸರ್ಕಾರದ ಧೋರಣೆ ಬೇಕಾದಿರ್ಲಿ, ಆದ್ರೆ ರಾಜ್ಯ ಸರ್ಕಾರದ ಧೋರಣೆ ಕಾಯ್ತಾ ನೀವು ಕೂತ್ಕೊಂಡ್ರೆ ಉಪಯೋಗ ಆಗಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಗಮನಿಸಿ, ಆಹಾರ ಸಚಿವರು ಹೇಳಿದ ಅಂಶ ಗಮನಿಸಿ, ತಕ್ಷಣ ಅವರಿಗೆ ಏನ್ ರದ್ದಾಗಿರೋದನ್ನ ಅದನ್ನು ವಾಪಸ್ ಅವರಿಗೆ ಕೊಡಿಸಿ ಅವ್ರಿಗೆ ರೇಷನ್ ಕೊಡಂತ ದಿಕ್ಕಲ್ಲಿ ಪ್ರಯತ್ನ ನಡೆಸಬೇಕು. ಇದನ್ನು ಒತ್ತಾಯ ಮಾಡ್ತೀನಿ. ಇಲ್ಲ ಅಂತಂದ್ರೆ ಮುಂದಿನ ಹೋರಾಟ ಖಂಡಿತ ಹೋರಾಟ ಮಾಡ್ಬೇಕಾಗತ್ತೆ ಆ ಬಡವರು ಕಟ್ಕೊಂಡು. ಈ ಒಂದು ಎಚ್ಚರಿಕೆಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.